ನಗರದ ಚಾಮರಾಜಪೇಟೆ, ಕಂದವರ ಹಾಗೂ ಮಸ್ಟೂರು ಬಡವರಿಗೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮಾನಸ ಗ್ರೂಪ್ ಆಫ್ ಆಸ್ಪತ್ರೆಗಳ ಡಾಕ್ಟರ್ ಮಧುಕರ್ ಬ್ಲಾಂಕೆಟ್ ವಿತರಣೆ ಮಾಡಿದರು. ಈ ವೇಳೆ ಮಾತನಾಡಿದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ, ಚಳಿಗಾಲ ಶುರುವಾದ ಹಿನ್ನೆಲೆಯಲ್ಲಿ ನನ್ನ ಸ್ನೇಹಿತರಾದ ಮಾನಸ ಆಸ್ಪತ್ರೆಯ ಡಾಕ್ಟರ್ ಮಧುಕರ್ ಸಾಮಾಜಿಕ ಜಾಲತಾಣದಲ್ಲಿ ಬಡ ವೃದ್ಧರಿಗೆ ಸಹಾಯ ಮಾಡಬೇಕಾಗಿದೆ ಅಂತ ಪೋಸ್ಟ್ ಮಾಡಿದ್ದು, ಕೂಡಲೇ ಅವರ ಜೊತೆ ಚರ್ಚಿಸಿ ಬಡವರಿಗೆ ಚಳಿಗಾಲದಲ್ಲಿ ಅನುಕೂಲವಾಗಲೆಂದು ಕಂಬಳಿಯನ್ನ ಅವರ ಜೊತೆಯಲ್ಲಿ ವಿತರಿಸುತ್ತಿದ್ದೇನೆ. ಬದುಕು ಶಾಶ್ವತವಲ್ಲ, ಇದ್ದಷ್ಟು ದಿನ ದೇವರು ನಮಗೆ ನೀಡಿದ್ರಲ್ಲಿ ಒಂದಷ್ಟನ್ನ ಸಮಾಜಕ್ಕಾಗಿ ನೀಡಬೇಕು. ಕಷ್ಟದಲ್ಲಿ ಇರೋರಿಗೆ ಸ್ಪಂದಿಸಿ ಕೈಲಾದಷ್ಟು ಸಹಾಯವನ್ನು ಮಾಡಿದಾಗ ಅವರ ಮುಖದಲ್ಲಿ ಮಂದಹಾಸ ಮೂಡಿ ಬರುವ ಆ ಕ್ಷಣ ಮನಸ್ಸಿಗೆ ತೃಪ್ತಿ ತರ್ತದೆ ಎಂದರು. ನಾನು 2-3 ದಿವಸದಿಂದ ನಮ್ಮ ಡಾಕ್ಟರ್ ಮಧುಕರ್ ಸಾರು ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಹಿತೈಷಿಗಳು, ನನ್ನ ಹಿರಿಯರು, ಅವರು ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದರು. ಈ ರೀತಿ ಚಿಕ್ಕಬಳ್ಳಾಪುರದ ಎಷ್ಟೋ ಜನ ವೃದ್ಧರು ಮತ್ತು ಅಶಕ್ತರು ಈ ಕೊರೆಯೋ ಚಳಿಯಲ್ಲಿ ನಿಜಕ್ಕೂ ತುಂಬ ಕಷ್ಟದಲ್ಲಿದ್ದಾರೆ. ಅವ್ರಿಗೇನಾದರೂ ನಾವೆಲ್ಲ ಸೇರಿ ಸಹೃದಯರೆಲ್ಲ ಸೇರಿ ಏನಾದರೂ ಮಾಡ್ಬೋದಾ ಅಂತ ಒಂದು ಪೋಸ್ಟ್ ಹಾಕಿದರು. ಯಾರಾದರೂ ಇದ್ದರೆ ಏನಾದರೂ ಒಂದು ಹೆಲ್ಪ್ ಮಾಡಿ ಅಂತಲೂ ಹಾಕಿದರು. ನಾನು ಆ ಪೋಸ್ಟ್ ನೋಡಿದ ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡಿದೆ. ಡಾಕ್ಟ್ರ್ ಏನಾದರೂ ಮಾಡೋಣ ಅಂತ ಹೇಳಿದೆ. ಅವರು ಒಂದಷ್ಟು ಜನಗಳನ್ನ ಆಲ್ರೆಡಿ ಗುರುತಿಸಿದ್ರು. ಮತ್ತು ಅವ್ರಿಗೆಲ್ಲ ಮಾಡೋಣ ಅಂತ ಹೇಳಿದ ತಕ್ಷಣ ಆ ಬ್ಲ್ಯಾಂಕೆಟ್ಸು ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ, ಅವರೇ ವ್ಯವಸ್ಥೆ ಕೂಡ ಮಾಡಿದ್ರು. ನಾವು ಅವ್ರ ಜೊತೆ ನಿಂತ್ಕೊಂಡು ಇವತ್ತು ಆ ಬ್ಲ್ಯಾಂಕೆಟ್ಸ್ನ ತೊಗೊಂಬಂದು ಯಾರ್ಯಾರು ಅದಕ್ಕೆ ಅವಶ್ಯಕತೆ ಇದೆ ಅವ್ರಿಗೆಲ್ಲ ಕೊಡೋ ಅಂಥ ಒಂದು ಸಣ್ಣ ಅಳಲು ಸೇವೆನ ನಾವು ಯಾವಾಗಲೂ ಏನು ಮಾಡ್ತಾ ಇರ್ತೀವೋ ಅದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಡಾಕ್ಟರ್ ಮಧುಕರ್ ಮಾತನಾಡಿ, ಕಳೆದ ವರ್ಷಗಳಿಗಿಂತ ಈ ವರ್ಷದ ಚಳಿಗಾಲ ತುಂಬ ಡೇಂಜರ್ ಆಗಿದೆ. ಜನರು ಆದಷ್ಟು ಬಿಸಿ ನೀರು, ಕಂಬಳಿ ಹೊದ್ದು ಬಿಸಿ ಬಿಸಿ ಊಟವನ್ನೇ ತೆಗೆದುಕೊಂಡು ಜೀವನ ನಡೆಸಬೇಕು. ತಮ್ಮ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛತೆಯಿಂದ ಇಟ್ಕೊಳ್ಬೇಕು. ನಮ್ಮ ಮಾನಸ ಆಸ್ಪತ್ರೆ ಟ್ರಸ್ಟ್ನಿಂದ ಮಧ್ಯಾಹ್ನದ ಊಟವನ್ನು ನಿರ್ಗತಿಕರ ಕಾಲೋನಿಗಳಿಗೂ ಕೊಂಡೊಯ್ತಿದ್ದೇವೆ. ಇನ್ನಷ್ಟು ಜನರಿಗೆ ಊಟ ಬೇಕೆಂಬ ಬೇಡಿಕೆ ಬಂದಿದೆ, ಅದನ್ನು ಪೂರೈಸೋದಾಗಿ ಕೂಡ ಭರವಸೆಯನ್ನು ಕೊಟ್ಟರು. ಈ ಸಲ ನಿಮ್ಮ ಮಾತನ್ನು ನಾನು ಒಪ್ಕೋತೀನಿ. ಇದಕ್ಕೆ ಸಾಕ್ಷಿ ಏನಂದರೆ, ನೀವು ಯಾವುದೇ ಆಸ್ಪತ್ರೆಗೆ ಹೋದರೂ ಸಾಮಾನ್ಯವಾಗಿ ಡಿಸೆಂಬರ್ ಅಂತಂದರೆ ಜನ ಕಮ್ಮಿ ಇರುವಂತಹ, ಏಕೆಂದರೆ ಚಳಿಯಿಂದ ಮನೆಯಿಂದ ಜನ ಆಚೆ ಬರೋದಿಲ್ಲ. ಬಟ್ ಈ ಸಲ ಯಾರೇ ನೋಡಿದ್ರೆ ಆ ಡಾಕ್ಟ್ರು ಕೆಮ್ತಾ ಇರ್ತಾರೆ, ಆ ಪೇಷಂಟು ಕೆಮ್ತಾ ಇರ್ತಾರೆ. ತುಂಬ ತುಂಬ ಭೀಕರವಾಗಿದೆ ಈ ಸಲ. ಹಾಗಾಗಿ ಫಸ್ಟು ಯಾವುದೇ ತೊಂದರೆಯಿಂದ ಮೊದಲನೇ ಆದ್ಯತೆಯೇ ಸ್ವಚ್ಛತೆ ಸರ್. ಸ್ವಚ್ಛತೆ ಇಲ್ಲದೆ ಏನೂ ಆಗೋದಿಲ್ಲ. ನಮ್ಮ ಇಮ್ಯುನಿಟಿ ಅಂತ ಏನು ಹೇಳ್ತೀವೋ, ನಾವು ಆ ಸ್ವಚ್ಛತೆ ಎಷ್ಟು ಕಾಪಾಡ್ಕೋತೀವೋ. ಸ್ವಚ್ಛತೆ ಅಂದರೆ ನನ್ನ ಮನೆ ಇದ್ದರೆ ಸಾಲದು, ಮನೆ ಮುಂದೆ ಚರಂಡಿ ಇರಬೇಕು, ರೋಡ್ ಕ್ಲೀನಾಗಿರಬೇಕು, ನಮ್ಮ ಏರಿಯಾ ಕ್ಲೀನಾಗಿರಬೇಕು. ಆಮೇಲೆ ನಾವು 2.5 ವರ್ಷದಿಂದ ಊಟ ಕೊಡ್ತಿದ್ದೀವಿ. ಸುಮಾರು ಇಲ್ಲೊಂದು 25-30 ಜನ ಮನೆಗಳಿಗೆ ಆ ಪಾಪ ಹಿರಿಯರು ಇಷ್ಟೊತ್ತಾದರೆ ಕಾಯ್ತಾ ಇರ್ತಾರೆ ಊಟಕ್ಕೋಸ್ಕರ. ಚಳಿಗಾಲದಲ್ಲಿ ಕಂಬಳಿ ವಿತರಿಸಿ ಮಾನವೀಯತೆ ಮೆರೆದ ಸಂದೀಪ್ ಬಿ ರೆಡ್ಡಿ ಜನರ ಮೆಚ್ಚುಗೆಗೆ ಪಾತ್ರರಾದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.